ಹಲೋ ನಮಸ್ಕಾರ ಚಿಕ್ಕಮಗಳೂರು. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್ ಮಾತಾಡ್ತಿರೋದು. ಇವತ್ತು ನಮ್ಮ ಚಿಕ್ಕಮಗಳೂರಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿ ಅದ್ಭುತವಾದ ಜಲಪಾತ ಇದೆ ಅಂತ ಯಾರಿಗಾದರೂ ಗೊತ್ತಾ? ಬನ್ನಿ ತೋರಿಸ್ತೀನಿ. ಇವಾಗ ಟೈಮಿಂಗ್ಸ್ ಬಂದು ಇವಾಗ 7 ಗಂಟೆ 53 ನಿಮಿಷ. ಫಾಲ್ಸಿಗೆ ಬೆಳಗ್ಗೆನೆ ಹೊರಟಿರೋದ್ರಿಂದ ಟೀ ಕುಡಿದ್ಬಿಟ್ಟು ಬೆಳಗ್ಗೆನೆ ಇವಾಗ ನಾವು ಹೋಗ್ತಿದ್ವಿ ಚಿಕ್ಕಮಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಒಂದು ದೊಡ್ಡ ಅದ್ಭುತವಾದ ಜಲಪಾತಕ್ಕೆ. ವಿಡಿಯೋ ಯಾರು ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ ಚಿಕ್ಕಮಗಳೂರು ಹುಡುಗರನ್ನ ಬೆಳೆಸಿ. ಇನ್ನು ಕರ್ನಾಟಕದಲ್ಲಿರೋ ಎಲ್ಲ ವಾಟರ್ ಫಾಲ್ಸು ನಿಮಗೆ ತೋರಿಸ್ತೀನಿ. ನಿಮ್ಮ ಶಕ್ತಿ, ಪ್ರೀತಿ, ವಿಶ್ವಾಸ ನನಗೆ ಬೇಕು. ಈಗ ರೋಡ್ ರೆಡಿ ಮಾಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಟೂರಿಸ್ಟ್ಗಳು ಓಡಾಡೋ ಜಾಗ. ದಯವಿಟ್ಟು ತರೀಕೆರೆ ಮೇಲೆ ಆದಷ್ಟು ಬೇಗ ಈ ರೂಟ್ನ ಸರಿ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಹೋಗ್ತಾ ದಾರಿಲಿ ಒಳ್ಳೆ ಅಡಿಕೆ ಮರ ಸುತ್ತಮುತ್ತ ಒಳ್ಳೆ ವ್ಯೂ ಸಿಕ್ತಿತ್ತು. ಈ ಫಾಲ್ಸ್ ನಮ್ಮ ಚಿಕ್ಕಮಗಳೂರು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ನೀವು ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಒಂದು ಕಡೆ ಟಿಫನಿಗೆ ನಿಲ್ಲಿಸುತ್ತೆ. ಟಿಫನ್ ಮಾಡ್ಕೊಂಡು ನಾವು ಅಲ್ಲಿಗೆ ಹೋಗ್ಬೇಕಿತ್ತು. ಇನ್ನು ಕೇವಲ ಒಂದು 18 ಕಿಲೋಮೀಟ್ರ್ ಇದೆ ಅಂತ ಅನಿಸುತ್ತೆ. ನಾನು ಹೇಳ್ತಿದ್ದೀನಲ್ಲ, ಈ ಗ್ಯಾರಂಟಿ ಈ ಫಾಲ್ಸ್ ನೋಡಿದ್ರೆ ನೀವಂತೂ ಸಖತ್ತು ಖುಷಿ ಪಡ್ತೀರಾ. ಬನ್ನಿ ಹೋಗೋಣ. ಅಲ್ಲಿಗೆ ಫಾಲ್ಸಿಗೆ ಹೋಗ್ತಿದ್ದೀನಿ. ಇನ್ನು 18 ಕಿಲೋಮೀಟ್ರ್ ಬಾಕಿ ಇದೆ. ಬನ್ನಿ ಹೋಗೋಣ. ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೆ. ನನಗೊಂದು ಜಿಂಕೆ ಕಾಣಿಸ್ತು. ಬನ್ನಿ ಆ ಜಿಂಕೆ ತೋರಿಸ್ತೀನಿ. ಬಾಗುರು ವಯಸ್ಸಿದ್ದಾಗಲೇ ಈ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ವಯಸ್ಸಾದ್ಮೇಲೆ ಮೂಲೆ ಸೇರೋದಿದ್ದೆ. ದುಡ್ಡು ಮಾಡಿ ಏನು ಮಾಡ್ತೀಯ? ರೋಗ ತಂದ್ಕೊಂತೀಯ? ಬಾ ಸುತ್ತಾಡು, ತಿರುಗು, ಎಂಜಾಯ್ ಮಾಡು. ಇವಾಗ ನಾವು ತಲುಪಿದ್ದೀವಿ ಈ ಫಾಲ್ಸ್ನ ಚೆಕ್ ಪೋಸ್ಟ್ಗೆ. ಇಲ್ಲಿ ಪ್ರೈವೇಟ್ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿರೋ ಜೀಪಲ್ಲೇ ಹೋಗಬೇಕು. ಇಲ್ಲಿ ಪರ್ ಪರ್ಸನ್ಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬನ್ನಿ ಜೀಪ್ ರೈಡ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ರೆಡಿ ಆಯಿತು. ರೇಟ್ ಜಾಸ್ತಿ ಆಗಿದೆ ಈಗ. ಎಷ್ಟು ಇವಾಗ? 708 ರೂಪಾಯಿ. 708 ರೂಪಾಯಿ. ಇವಾಗ ಪ್ರೈಸ್ ಚೇಂಜ್ ಆಗಿದೆಯಂತೆ. ಪರ್ ಪರ್ಸನಿಗೆ 700 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ನಾವು ಹೋದಾಗ 500 ರೂಪೀಸ್ ಇತ್ತು ಚಾರ್ಜಸ್ಸು. ನಾವು ಹೋಗ್ತಿರೋ ಜೀಪಲ್ಲಿ 9 ಜನ ಇದ್ವಿ. ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡಿ ಟಿಕೆಟ್ ಇಸ್ಕೊಂಡು ನಾವು ಫಾಲ್ಸ್ ಕಡೆ ಹೊರಟ್ವಿ. ಜೀಪ್ ರೈಡಿಗೆ 9 ಜನ ಆಗಲೇಬೇಕು. ಇಲ್ಲ ಅಂತಂದರೆ ಕಾಯಬೇಕಾಗುತ್ತೆ ತುಂಬ ಹೊತ್ತು. ಹೋಗೋ ದಾರಿ ಮಾತ್ರ ಸಖತ್ ಆಫ್ ರೋಡಿಂಗ್ ಆಗಿತ್ತು. ಏನು ವ್ಯೂ ಅಂತೀರಾ? ನನಗಂತೂ ಸಖತ್ತು ಖುಷಿ ಆಗ್ತಿತ್ತು. ಹೋಗೋ ದಾರಿಲಿ ಹಂಗೆ ಬೆಂಗಳೂರಿಂದ ನಮಗೆ ಫ್ರೆಂಡ್ಸ್ ಸಿಕ್ಕಿದ್ರು. ಈ ಫಾಲ್ಸಿಗೆ ಹೋಗಬೇಕು ಅಂತಂದರೆ ಜೀಪಲ್ಲಿ 45 ಮಿನಿಟ್ಸ್ ಟೈಮ್ ಆಗುತ್ತೆ. ಒಳ್ಳೆ ಆಫ್ ರೋಡಿಂಗರು. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಪ್ರಾಣಿಗಳು ಸೈಟ್ ಆಗುತ್ತೆ. ನಿಮ್ಮ ಲಕ್ಕು ಅಂತಲೇ ಹೇಳಿದರು. ಬಟ್ ನಮ್ಮ ಲಕ್ಕು ಕೈ ಹಿಡಿಲಿಲ್ಲ ಅಂತ ಅನಿಸುತ್ತೆ. ಒಂದು ಪ್ರಾಣಿನೂ ಸಿಕ್ಕಿಲ್ಲ. ಅದೇ ಬೇಸರದಲ್ಲಿ ಮುಂದೆ ಫಾಲ್ಸ್ ನೋಡೋಣ ಅಂತ ಹೇಳಿ ಹೊರಟ್ವಿ. ಈ ಫಾಲ್ಸಿಗೆ ಹೋಗ್ಬೇಕಿದ್ರೆ ಸಖತ್ತು ವ್ಯೂ ಸಿಗುತ್ತೆ. ಕಾಫಿ ತೋಟ ಎಲ್ಲ ಸಿಗುತ್ತೆ. 45 ಮಿನಿಟ್ಸ್ ಜೀಪ್ ರೈಡ್ ಆದಮೇಲೆ ನಾವು ತಲುಪಿದ್ವಿ ಕೊನೆಗೂ ಈ ಪಾಯಿಂಟ್ಗೆ. ಈ ಫಾಲ್ಸಿಂದು ಎಂಡಿಂಗ್ ಪಾಯಿಂಟಲ್ಲಿ. ಬನ್ನಿ ಈ ಫಾಲ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಮಾಡೋಣ. ಅಣ್ಣ ನಿಮ್ಮ ಹೆಸರು? ರಕ್ಷಿತ್ ಅಂತ ಅಣ್ಣ. ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಫಾಲ್ಸ್ಗೆ? 700 to 800 ಮೀಟರ್ ವಾಕ್ ಇರುತ್ತೆ. ಹಾಂ. ಸ್ಟ್ರೈಟ್ ಹೋದರೆ ಎಲ್ಲ ಕಡೆ ಲೆಫ್ಟ್ ತಗೊಳ್ಳೋದಿರುತ್ತೆ. ರೈಟ್ ತಗೊಳ್ಳೋದು ಎಲ್ಲೂ ಇರೋಲ್ಲ. ಮುಂದೆ ಒಂದು 3 ಬಿಚ್ ಸಿಗುತ್ತೆ. ಬಿಚ್ ಕ್ರಾಸ್ ಆದರೆ ಫಾಲ್ಸ್ ಮುಂದೆ ಒಂದು ಸೇಫ್ಟಿ ರೋಪ್ ಒಂದಿರುತ್ತೆ. ರೋಪ್ ಕ್ರಾಸ್ ಮಾಡಿ ಒಳಗೆ ಹೋಗ್ಬೋದು. ರೋಪ್ದಿಂದ ಹೊರಗೆ ಇರಬೇಕು. ಮತ್ತು ಗೊತ್ತಾಗಲ್ಲ ಅಂತಂದರೆ ಅಲ್ಲೇ ಇನ್ಸ್ಟ್ರಕ್ಷನ್ ಬೋರ್ಡು ಕೂಡ ಹಾಕಿರ್ತಾರೆ. ನಿಮಗೆ ಆ ರೋಪ್ನ ಕ್ರಾಸ್ ಮಾಡೋಕೆ ಒಳಗೆ ಹೋಗ್ಬೋದು. ರೋಪಿಂದ ಹೊರಗಡೆ ಫ್ಲೋವರ್ ಆಟಗೆ ಏನಿರುತ್ತೆ ಅಲ್ಲೇ ನೀವು ಆಟ ಆಡ್ಕೊಳ್ಳೋದು ಇದ್ರೆ ಅಲ್ಲೇ ಮುಂದೆ ತುಂಬ ಡೀಪ್ ಇರುತ್ತೆ. ಸೊ ಹಂಗಾಗಿ 1 ಅವರ್ ಟೈಮ್ ಇರುತ್ತಲ್ಲ ಅಣ್ಣ? 1 ಅವರ್ ಟೈಮ್ ಇರುತ್ತೆ. ಅಣ್ಣ ನಿಮ್ಮ ಹೆಸರು? ರಕ್ಷಿತ್ ಅಂತ. ಥ್ಯಾಂಕ್ಸ್. ಇಲ್ಲಿಂದ ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಏನು ತುಂಬ ದೂರ ಇರಲ್ಲ. ಜಸ್ಟ್ 800 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ರೀಚ್ ಆಗ್ಬೋದು. ಈಗ ನಡೀತಾ ದಾರಿಲಿ ನಿಮಗೊಂದು ಒಗಟು ಹೇಳ್ತೀನಿ. ಒಗಟಿಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬಿಳಿ ಸರದಾರನಿಗೆ ಕರಿ ಟೋಪಿ. ಆನ್ಸರ್ ಗೊತ್ತಿದ್ದರು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹನುಮಂತಣ್ಣ ಯಾಕೆ ಚಿಡ್ಡಿ ಹಾಕಿಲ್ಲ? ಚಿಡ್ಡಿ ಹಾಕ ಬರೋಕೆ ಹೋಗು. ಅಲ್ಲಿಂದ ಮುಂದೆ ಹೊರಟ್ವಿ. ಚಿಕ್ಕದಾಗಿರೋ 3 ವಾಟರ್ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕಾಗುತ್ತೆ. ಹಂಗೆ ಆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕಿದ್ರೆ ಒಳ್ಳೆ ವ್ಯೂ ಸಿಕ್ತಿತ್ತು ಗುರು. ನಡೀತಾ ಪಕ್ಕದಲ್ಲೇ ನೀರು ಹರಿತಿರುತ್ತೆ. ಅದನ್ನು ವ್ಯೂ ಮಾಡ್ಕೊತ ನಾವು ಮುಂದೆ ಸಾಗಿದೆ. 3 ವಾಟರ್ ಬ್ರಿಡ್ಜ್ ಕ್ರಾಸ್ ಮಾಡಬೇಕಾಗುತ್ತೆ. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ ಅನಿಸುತ್ತೆ. ಫಾಲ್ಸಿಂದು ಸೌಂಡ್ ನನಗೆ ಕೇಳಿಸ್ತಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ವ್ಯೂ ಅಂತ. ಮುಂದೆ ಹೋಗ್ತಾ ಬೋರ್ಡ್ ಸಿಕ್ತು. ಬೋರ್ಡಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ನೋಡ್ಕೊಂಡು ಅಲ್ಲಿಂದ ಮುಂದೆ ಹೊರಟು. ಆ ಫಾಲ್ಸ್ ಹತ್ರ ಹೋಗ್ತಿದ್ದಿದ್ದು ಖುಷಿನೇ ಬೇರೆ ಗುರು. ಸೊ ಹೋಗ್ತಾ ಸೌಂಡ್ ಜಾಸ್ತಿ ಆಗ್ತಿತ್ತು. ನನಗೆ ಕನ್ಫರ್ಮ್ ಆಯಿತು ಸಿಕ್ತು ಅಂತ ಫಾಲ್ಸು. ಈ ಫಾಲ್ಸ್ ನೋಡಿ ನನಗಂತೂ ಸಖತ್ತು ಖುಷಿ ಆಯಿತು ಗುರು. ಆ ಥರ ವ್ಯೂ ಸಿಕ್ತಿತ್ತು. ಇಲ್ಲಿ ನಾನು ಚಿಕ್ಕ ಮಗು ಆಗಿಬಿಟ್ಟೆ ಗುರು. ಸೀದಾ ಓಡಿ ಫಾಲ್ಸ್ ಹತ್ರ ತಲುಪಿದೆ.
ನಾವು ಹೋಗಿದ್ದ ಟೈಮಲ್ಲಿ ಸಖತ್ತು ಟೂರಿಸ್ಟ್ ಇದ್ದರು, ಒಳ್ಳೆ ಎಂಜಾಯ್ ಮಾಡ್ತಿದ್ರು ಫ್ರೆಂಡ್ಸ್ ಜೊತೆ. ಇವಾಗ ನಿಮಗೆ ಹೇಳ್ತಿದ್ದೀನಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಮಾಡಿಸಿದ ಜಾಗ. ವೀಕೆಂಡಲ್ಲೆಲ್ಲ ಇಲ್ಲ ಸುತ್ತೋದ್ರ ಬದಲು ಈ ಥರ ಫಾಲ್ಸ್ಗಳಿಗೆ ಭೇಟಿ ನೀಡಿ 11 ಗಂಟೆಗೆ ರೀಚ್ ಆಗ್ತೀವಿ. ಅಲ್ಲಿಂದ ನಮಗೆ ದೀಪ ಅವರು 1-3 ಗಂಟೆ ಟೈಮ್ ಕೊಟ್ಟಿದ್ರು. ನಮಗೆ ಕೊಟ್ಟಿದ್ದ ಟೈಮ್ 12:30. ಅಲ್ಲಿಂದ ಟೈಮಿಂಗ್ಸ್ ಮುಗೀತಾ ಬಂತು. ನಾವು ಫೋಟೋ ತೆಗೆದುಕೊಂಡು ಅಲ್ಲಿಂದ ಹೊರಟೆ ನಾನು ಡೀಟೇಲ್ಸ್ ಹೋಗಿ. ನಮಸ್ಕಾರ ಚಿಕ್ಕಮಗಳೂರು. ಈ ಫಾಲ್ಸ್ ನೇಮ್ ಬಂದು ಹೆಬ್ಬೆ ಫಾಲ್ಸ್ ಅಂತ. ಚಿಕ್ಕಮಗಳೂರಿಂದ ಕೇವಲ 60 ಕಿಲೋಮೀಟರ್ ಆಗುತ್ತೆ. ಪ್ರೈವೇಟ್ ಗಾಡಿಗಳು ಅಲೋ ಇರೋದಿಲ್ಲ, ಜೀಪಲ್ಲೇ ಬರಬೇಕು. ಜೀಪಲ್ಲಿ ಪರ್ ಪರ್ಸನಿಗೆ 700 ರುಪೀಸ್ ಚಾರ್ಜ್ ಮಾಡ್ತಾರೆ. ವಾಕೆಬಲ್ ಡಿಸ್ಟೆನ್ಸ್ 800 ಮೀಟರ್ಸಲ್ಲಿ ರೀಚ್ ಆಗ್ಬೋದು ಈ ಫಾಲ್ಸ್ಗೆ. ಯಾರು ಚಿಕ್ಕಮಗಳೂರು ಕಡೆ ಪ್ಲಾನ್ ಮಾಡ್ತಿದ್ದೀರಾ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ಥರದ ಫಾಲ್ಸ್ ಕಂಟೆಂಟ್ಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ಅಂತೂ ಸಖತ್ತು ಖುಷಿ ಆಯಿತು ಗುರು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.